ನಾನು ಮಹಾಂತೇಶ ಸುಳಿಭಾವಿ. ಇದು ಹುಣೂರು ಗ್ರಾಮ, ಸರ್ವೆ ನಂಬರ್ 63/1 63/2. ಇದು 20 ಎಕರೆ ಜಮೀನಿದೆ. ಇಲ್ಲಿ ಇದರಲ್ಲಿ 3 ಎಕರೆ ಬಾಳೆ ಮಾಡಿದ್ದೇನೆ ನಾನು. ಈ ಬಾಳೆ ನಾನು ಹಚ್ಚಿದಾಗ ಸರಿಯಾಗಿ ಬೆಳವಣಿಗೆ ಕಾಣಲಿಲ್ಲ. ನನಗೆ ವಿ ಫಾರ್ಮ್ಸ್ನವರ ಸಂಪರ್ಕ ಬಂದು ಅವರ ಜೊತೆ ನಾನು ಈ ಬೆಳವಣಿಗೆಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಾಮದೇವ್ ಅವರು ತಮ್ಮವೇ ಆದ ಕೆಲವು ಪ್ರಾಡಕ್ಟ್ಗಳನ್ನು ನನಗೆ ತೋರಿಸಿ, ಇವುಗಳನ್ನು ಉಪಯೋಗ ಮಾಡಿರಿ, ರಿಸಲ್ಟ್ ನನಗೆ ಹೇಳ್ರಿ ಅಂತ ಹೇಳಿದರು. ಅದರಲ್ಲಿ ಪ್ಲ್ಯಾಂಟ್ ಜೀನಿ ಮುಖ್ಯವಾದದ್ದು. ಪ್ಲ್ಯಾಂಟ್ ಜೀನಿನ ನಾನು ಅವರು ಹೇಳಿದ ಪ್ರಕಾರ ಎಲ್ಲ ಗಿಡಗಳಿಗೂ ಕೂಡ ಮಣ್ಣಿಗೆ ಸೇರಿಸಿದೆ. ಅದು ಆದ ನಂತರ ಇದು NPK ಕನ್ಸಾರ್ಟಿಯಮ್, ಇದನ್ನು ಕೂಡ ಎಕರೆಗೆ 5 ಲೀಟ್ರ್ದಂಗೆ ರೆಕಮೆಂಡ್ ಮಾಡಿದರು. ನಾನು ಇದನ್ನು ಕೂಡ ಹಾಕಿದೆ. ಆವಾಗ ಈ ಭೂಮಿ ಫಲವತ್ತತೆಯೂ ಹೆಚ್ಚಿತು ಮತ್ತು ಗಿಡದ ಬೆಳವಣಿಗೆ ಈ ಮಟ್ಟಕ್ಕೆ ಬಂತು. ನಾನು ಈ ಪೂರ್ವದಲ್ಲಿ ಅವರನ್ನು ಒಂದು ಸಾರಿ ನನ್ನ ಜಮೀನಿಗೆ ಕರ್ಕೊಂಡು ಬಂದು ನಾಮದೇವ್ ಅವರಿಗೆ ಇದನ್ನು ತೋರಿಸಿದಾಗ ಏನೂ ಬರುವುದಿಲ್ಲ ಅನ್ನೋ ಮಟ್ಟಕ್ಕೆ ಇದ್ದ ಬೆಳೆಯನ್ನು ಇವುಗಳನ್ನು ಹಾಕ್ರಿ, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ. ನಾನು ಇವುಗಳನ್ನು ಪ್ರತಿ ತಿಂಗಳ ಉಪಯೋಗ ಮಾಡ್ಕೋತಾ ಹೋದೆ. ಈ ಒಂದು ಮಟ್ಟಕ್ಕೆ ಈ ಬಾಳೆ ಬದಲಾವಣೆ ಕಂಡಿತು. ಈಗ ನಾನು ಒಟ್ಟು ಇದು ಹಣ್ಣು ಆಗುತ್ತಾ ಇಲ್ಲೋ ಅಥವಾ ಬೆಳೆ ಬರುತ್ತಾ ಇಲ್ಲೋ, ಯಾಕಂದ್ರೆ ಭೂಮಿ ಅಷ್ಟು ಫಲವತ್ತಾದ ಭೂಮಿ ಅಲ್ಲ ಇದು. ಆ ಕಾರಣ ಆ ಒಂದು ವಿಚಾರ ನನ್ನಲ್ಲಿದ್ದಾಗ ಇವು ಏನು ವಿ ಫಾರ್ಮ್ಸ್ನವರು ಕೊಡುವಂತಹ ಈ ಏಜೆಂಟ್ಸ್ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿತು ಮತ್ತು ಈ ರೀತಿಯ ಬೆಳವಣಿಗೆಗೆ ಕಾರಣ ಆಯಿತು. ಇದು ಬಾಳಿದು ಒಂದು. ನಾನು ಇದನ್ನು ತೊಗರಿಗೆ ಉಪಯೋಗ ಮಾಡಿದ್ದೀನಿ. ಆಮೇಲೆ ಈಗ ಕಬ್ಬು ಹಚ್ಚುವಾಗ ಕೂಡ ಇದು NPK ಕನ್ಸಾರ್ಟಿಯಮ್ 5 ಲೀಟ್ರ್ ಉಪಯೋಗ ಮಾಡಿ ಈಗ ನಾಟಿ ಕಬ್ಬು ಮಾಡಿದ್ದೀನಿ. ಆ ನಾಟಿ ಕಬ್ಬಿಗೆ ಪ್ರತಿ ಗುಣಿಗೂ ಕೂಡ ಇದರಲ್ಲಿ ನೀರನ್ನು ಮಿಕ್ಸ್ ಮಾಡಿ ಒಂದಕ್ಕೆ 2 ಪ್ರಮಾಣದಲ್ಲಿ, 1 ಪ್ರಮಾಣ ಇದು NPK ಕನ್ಸಾರ್ಟಿಯಮ್, 2 ಪ್ರಮಾಣ ನೀರನ್ನು ಕೂಡಿಸಿ ಪ್ರತಿ ಗುಣಿಗೆ ಸ್ವಲ್ಪ ಹಾಕ್ಕೊತ ಹೋಗಿ, ಆಮೇಲೆ ಇವ್ರದೇ ಕೊಟ್ಟಂತಹ ವ್ಯಾಮನ್ನು ಕೂಡ ಹಚ್ಚಿ ಈಗ ಪ್ಲ್ಯಾಂಟ್ ಮಾಡಿದ್ದೀನಿ 1 ಎಕರೆ ಕಬ್ಬನ್ನು. ಅದೇ ರೀತಿ ತೊಗರಿಗೂ ಕೂಡ ನಾನು ಹಾಕಿದ್ದೀನಿ. ಆ ತೊಗರಿ ಬೆಳೆನೂ ತಮಗೆ ತೋರಿಸ್ತೇನೆ. ಸೊ ಈ ವಿ ಫಾರ್ಮ್ಸ್ನವರು ಕೊಡುವಂತಹ ಇವೇನು ಬಯೋ ಪ್ರಾಡಕ್ಟ್ಸ್ ಅದಾವಲ್ಲ, ನಿಜವಾಗಿಯೂ ಕೂಡ ನಮ್ಮ ಬೆಳೆಗಳಿಗೆ ಅನುಕೂಲ ಮಾಡಿಕೊಡ್ತಾವೆ. ರಿಸಲ್ಟ್ಸ್ ಕಂಡಿದ್ದೀನಿ. ಇದು ಅಲ್ಲದೆ ಇನ್ನು ಒಂದು 2 ಎಕರೆ ಹಣ್ಣಿನ ಗಿಡಗಳದಾವು. ಹಣ್ಣಿನ ಗಿಡಗಳಿಗೂ ಕೂಡ ನಾನು ಸ್ಪ್ರೇನೂ ತೊಗೊಂಡೀನಿ, ಡ್ರೆಂಚಿಂಗು ಮಾಡಿದ್ದೀನಿ. ಅದಕ್ಕೂ ಕೂಡ ಸಾಕಷ್ಟು ರಿಸಲ್ಟ್ಸ್ ಕೊಟ್ಟಾವೆ.